ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಅರಿವು. ಸರ್, ನಿನ್ನೆ ನಮ್ಮ ಪ್ರಧಾನ ಮಂತ್ರಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟರು. ನಮ್ಮ PM ಮೋದಿ ಅವರು ಲೈಫ್ ಸ್ಟೈಲ್ ಚೇಂಜ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಗೋಲ್ಡ್ ಪರ್ಚೇಸ್ ನ ಪೋಸ್ಟ್ಪೋನ್ ಮಾಡಿ ಅಂತಾರೆ ಒಂದ್ ಕಡೆ, ಮತ್ತೆ ಫಾರಿನ್ ಟ್ರಾವೆಲ್ಸ್ ನ ಕಟ್ ಡೌನ್ ಮಾಡಿ ಅಂತಾರೆ ಅಲ್ವಾ. ಸೊ ಲೈಫ್ ಸ್ಟೈಲ್ ಚೇಂಜ್ ಅಂತ ಏನ್ ಹೇಳ್ತಿದ್ದಾರೆ ಅದ್ರ ಬಗ್ಗೆ. So now this has created a panic, not only for normal people, but nam aspirants allo it has created a panic. So we'll try to analyze this from all perspective. ಸೊ ಇದು ಎಕ್ಸಾಮ್ಗೆ ಹೇಗೆ ಉಪಯೋಗ ಆಗತ್ತೆ ಅಷ್ಟೇ ಅಲ್ಲ, ಜನರಲ್ ಆಗಿ ಕೂಡ ಹೇಗೆ ಉಪಯೋಗ ಆಗತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಂಪ್ಲೀಟ್ ಡೀಟೈಲ್ಡ್ ಅನಾಲಿಸಿಸ್ ಮಾಡೋಣ ಇದ್ರ ಬಗ್ಗೆ. KS ಇಂಟರ್ವ್ಯೂಸ್ ಕೂಡ ನಡೀತಾ ಇದೆ. ಹೌದು, KS ಇಂಟರ್ವ್ಯೂ ಅಲ್ಲಿ ಟಾಪಿಕ್ ಕೇಳ್ಬೋದು. ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ಇಂದ ಮಂಡೇ ಇಂದ ಅನದರ್ 1 week ಇದೆ ಮೇಜರ್ ಟಾಪಿಕ್ ಕ್ವಶನ್ಸ್ ಅಲ್ಲಿ ಬರ್ಬೋದು KS ಇಂಟರ್ವ್ಯೂ ಅಲ್ಲಿ ಅಲ್ವಾ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಸರ್, how fuel imports hurting Indian economy? ಯಾಕಂದ್ರೆ ಅವರು ಫುಲ್ ಫೋಕಸ್ ಫ್ಯೂಯಲ್ ಇಂಪೋರ್ಟ್ಸ್ ಮೇಲೆ ಹಾಕಿದ್ರು. ಹೌದು, ಈಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ ಹೇಳ್ತೀನಿ. ಸೊ ಓವರ್ ಆಲ್ ನಮ್ಗೆ ಎನರ್ಜಿ ಅಥವಾ ಫ್ಯೂಯಲ್ ಡಿಪೆಂಡೆನ್ಸಿ ಬಂದ್ಬಿಟ್ಟು 240 ಮಿಲಿಯನ್ ಟನ್ಸ್ ಅಷ್ಟು ನಾವು ಫ್ಯೂಯಲ್ ಡಿಪೆಂಡೆನ್ಸಿ ಇದೆ. ಅದರಲ್ಲಿ ನಮ್ದು ಡೊಮ್ಯಾಸ್ಟಿಕ್ ಪ್ರೊಡಕ್ಷನ್ ಬಂದ್ಬಿಟ್ಟು 28 ಮಿಲಿಯನ್ ಟನ್ಸ್ ಮಾತ್ರ. ಅದರ ಅರ್ಥ 85% ಆಫ್ ಫ್ಯೂಯಲ್ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ ಕೇಳ್ಬೋದು ನೀವು, ಏನಕ್ಕೆ ಫ್ಯೂಯಲ್ ಬೇಕಾಗತ್ತೆ ಅಂತ. ಫ್ಯೂಯಲ್ ಏನಕ್ಕೆ ಬೇಕಾಗತ್ತೆ? ಒಂದು, ಟ್ರಾನ್ಸ್ಪೋರ್ಟೇಷನ್ಗೆ; ಎರಡನೇದು ಎಲೆಕ್ಟ್ರಿಸಿಟಿ ಜನರೇಷನ್ಗೆ; ಮೂರನೇದು ಕುಕಿಂಗ್ ಪರ್ಪಸ್ಗೆ; ಮತ್ತೆ ಅಗ್ರಿಕಲ್ಚರ್ ಪರ್ಪಸ್ಗೆ, ಟ್ರಾಕ್ಟರ್ಗಾಗ್ಲಿ ಅಥವಾ ಮೋಟರ್ಗಾಗ್ಲಿ, ಇದಕ್ಕೆಲ್ಲದಕ್ಕೂ ಫ್ಯೂಯಲ್ ಬೇಕೇ ಬೇಕು. ಒನ್ ಆಫ್ ದ ಮೇಜರ್ ಪಾರ್ಟ್ ಆಫ್ ಆರ್ ಮಿಡಲ್ ಕ್ಲಾಸ್ ಲೈಫ್, ಅಗ್ರಿಕಲ್ಚರ್, ಫಾರ್ಮರ್ ಲೈಫ್, ರೂರಲ್, ಅರ್ಬನ್ ಯಾರೇ ಆಗ್ಲಿ ಅವ್ರಿಗೆ ಫ್ಯೂಯಲ್ ಅನ್ನೋದು ಬೇಕೇ ಬೇಕಾಗ್ತದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಪ್ರೆಸೆಂಟ್ ಕ್ರೈಸಿಸ್ ಏನಾಗಿದೆ ಅದು ಇಂಟರ್ನ್ಯಾಷನಲ್. ಸೊ ಅದರಲ್ಲೂ ನಾವು ಫ್ಯೂಯಲ್ ಇಂಪೋರ್ಟ್ ಅಲ್ಲಿ 85% ಇಂಪೋರ್ಟ್ ಮಾಡ್ಕೊಂತ ಇರೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ತುಂಬಾ ಜಾಸ್ತಿ ಸ್ಟ್ರೆಸ್ ಕೊಡ್ತಿದ್ದಾರೆ. So how it is going to impact our Indian economy, sir? ಇವಾಗ ಅಲ್ಲಿ ಸ್ಟ್ರೇಟ್ ಆಫ್ ಹೋರ್ಮುಜ್ ಕೂಡ ಬ್ಲಾಕ್ ಆಗಿದೆ. So it is having some impact. ಹೌದು, Can you explain it? ಫಸ್ಟ್ ನಾವು ಇದನ್ನ ಹೇಗ್ ತಿಳ್ಕೊಬೇಕು ಅಂದ್ರೆ, ನಾವು 85% ಫ್ಯೂಯಲ್ ನ ಇಂಪೋರ್ಟ್ ಮಾಡ್ತಾ ಇದೀವಿ ಅಂದಿದ ತಕ್ಷಣ ನಾವು ಇಂಡಿಯನ್ ರುಪೀಸ್ ಕೊಟ್ಟು ಇಂಪೋರ್ಟ್ ಮಾಡ್ಕೊಳಕ್ ಆಗಲ್ಲ, ಡಾಲರ್ ಕೊಟ್ಟು ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗಂತೂ $95 ರುಪೀಸ್ ಇಸ್ ಈಕ್ವಲ್ ಟು $1 ಆಗಿದೆ. ಅದ್ರ ಜೊತೆಗೆ ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಗಿರೋದಕ್ಕೆ ಮತ್ತೆ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರೋದಕ್ಕೆ ಫ್ಯೂಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಒಂದು, ಡಾಲರ್ ಕಾಸ್ಟ್ ಇಂಡಿಯನ್ ರುಪಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಎರಡನೇದು, ಫ್ಯೂಯಲ್ ಪ್ರೈಸ್ ಕೂಡ ಜಾಸ್ತಿ ಆಗ್ತದೆ. ಸೊ ಇವೆರಡು ಜಾಸ್ತಿ ಆದಾಗ ನಮ್ಗೆ ಜಾಸ್ತಿ ಡಾಲರ್ಸ್ ಬೇಕಾಗತ್ತೆ ಏನು ಫ್ಯೂಯಲ್ ನ ಕೊಂಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಅಕಸ್ಮಾತ್ ನಾವು ಕಮ್ಮಿ ಫ್ಯೂಯಲ್ ಯೂಸ್ ಮಾಡಿದ್ರೆ ಅವಾಗ ಕಮ್ಮಿ ಕೊಂಡ್ಕೊಂತೀವಿ. ಅವಾಗ ಕಮ್ಮಿ ಕೊಂಡ್ಕೊಂಡ್ರೆ ನಮ್ಗೆ ಕಮ್ಮಿ ಡಾಲರ್ಸ್ ಬೇಕಾಗತ್ತೆ ಆಯಿಲ್ ನ ಕೊಂಡ್ಕೊಳ್ಳೋದಕ್ಕೆ. ಅದಕ್ಕೆ ಜಾಸ್ತಿ ಎಂಫಸಿಸ್ ಯಾವ್ದ್ರ ಮೇಲೆ ಆಗ್ತಿದ್ದಾರೆ? ಕ್ರೂಡ್ ಆಯಿಲ್ ಇಂಪೋರ್ಟ್ ಮೇಲೆನೆ ಆಗ್ತಿದ್ದಾರೆ. So this will have positive impact on current account deficit also. ಹೌದು, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾನು $1ಗೆ 1 ಗ್ಯಾಲನ್ ಅಷ್ಟು ಇಂಪೋರ್ಟ್ ಮಾಡ್ಕೊಂತ ಇದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು $95 ಕೊಟ್ಟು 1 ಗ್ಯಾಲನ್ ತಗೊಂತೀನಿ. ಅಕಸ್ಮಾತ್ ನಾನು ಕನ್ಸಂಪ್ಷನ್ ಕಮ್ಮಿ ಮಾಡ್ದೆ, ಸೊ ಕನ್ಸಂಪ್ಷನ್ ಕಮ್ಮಿ ಮಾಡಿದ್ರೆ ಅವಾಗ ಏನಾಗತ್ತೆ, ನನ್ಗೆ ಡಾಲರ್ ಇಂದ ಕೊಂಡ್ಕೊಳ್ಳೋದು ಕಮ್ಮಿ ಆಗತ್ತೆ. ಸೊ ಆವಾಗ ಡಾಲರ್ ಡಿಮ್ಯಾಂಡ್ ಬೀಳತ್ತೆ, ರುಪಿ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಆವಾಗ $1 $89 $90 ಬಂದ್ಬಿಡತ್ತೆ ಅಲ್ವಾ. ಸೊ ಆವಾಗ ನಾನು $1 $89 ರುಪೀಸ್ ಆಗಿದ ತಕ್ಷಣ ಫ್ಯೂಯಲ್ ಬಿಕಮ್ಸ್ ಚೀಪರ್. ಕನ್ಸಂಪ್ಷನ್ ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನು ಅಪ್ರಿಶಿಯೇಟ್ ಆಗತ್ತೆ? ರುಪಿ ಅಪ್ರಿಶಿಯೇಟ್ ಆಗತ್ತೆ. ರುಪಿ ಅಪ್ರಿಶಿಯೇಟ್ ಆದಾಗ ಕ್ರೂಡ್ ಆಯಿಲ್ ಪ್ರೈಸಸ್ ವಿಲ್ ಬಿಕಮ್ ಚೀಪರ್ ಫಾರ್ ಅಸ್. ಎಕ್ಸ್ಟರ್ನಲ್ ವಾರ್ ಇಂದ ಏನೇನು ಪ್ರೈಸಸ್ ಜಾಸ್ತಿ ಆಗ್ತದೆ ಅದರ ಎಫೆಕ್ಟ್ ನಮ್ಮ ಎಕನಾಮಿ ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದೊಂಥರ ಕಂಪ್ಲೀಟ್ ಸೈಕಲ್ ತರ ಆಗುತ್ತೆ. ಸರ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ವೈ ಇಸ್ ಇಂಡಿಯಾ ಸ್ಟಿಲ್ ಹೈಲಿ ವಲ್ನರಬಲ್ ಟು ಗ್ಲೋಬಲ್ ಆಯಿಲ್ ಶಾಕ್ಸ್? 1990s we were in the same position. Now also it's the same thing. So India, first of all, largest
ಡೆಮೋಕ್ರಸಿ ಅಂತಾನು ಹೇಳ್ತೀವಿ, ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಹೌದು. ಅಲ್ವಾ? ಸೊ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ. ಅದ್ರ ಜೊತೆಗೆ ನಮ್ಗೆ ನ್ಯಾಚುರಲ್ ಕ್ರೂಡ್ ಆಯಿಲ್ ಇಲ್ಲ. ಅದ್ರ ಜೊತೆಗೆ ನಾವು ಎನರ್ಜಿಗೆ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾಕೆ? ನಾವು ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಲ್ಲಿ ಮೆಂಬರ್ ಕೂಡ ಇಲ್ಲ. ಸೊ ನಮ್ಗೆ ನ್ಯೂಕ್ಲಿಯರ್ ಇಂದ ಎನರ್ಜಿ ಬರೋದಕ್ಕೂ ಕಷ್ಟ ಆಗ್ತದೆ. ಸೊ ವಿ ಶುಡ್ ಡಿಪೆಂಡ್ ಮೋರ್ ಆನ್ ದಿಸ್. ಅದ್ರ ಜೊತೆಗೆ ಮೇಜರ್ ಕ್ರೂಡ್ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಹೋದ್ರು ಅದರಲ್ಲಿ ಹೈಯೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ರೋಡ್ ಮೇಲೆ ಆಗುತ್ತೆ. ಸೊ ರೋಡ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿನೂ ಇದೆ. ಒಂದು ಡೊಮ್ಯಾಸ್ಟಿಕ್ ಇಲ್ಲ, ಎರಡನೇದು ಲಾರ್ಜೆಸ್ಟ್ ಎಕನಾಮಿ, ಲಾರ್ಜೆಸ್ಟ್ ಪಾಪ್ಯುಲೇಷನ್. ಅದರಲ್ಲೂ ಡೆಮೋಗ್ರಫಿ ಏನಿದೆ, ವರ್ಕಿಂಗ್ ಪಾಪ್ಯುಲೇಷನ್ ಯಾರು ಆಯಿಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಎಕ್ಸಾಂಪಲ್ ನಾವು ನೋಡಿದ್ರೆ ಪರ್ ಕ್ಯಾಪಿಟಾ ಆಯಿಲ್ ರಿಕ್ವೈರ್ಮೆಂಟ್ ಪರ್ ಇಂಡಿಯಾಗೆ ಏನಾಗುತ್ತೆ, 600 ml ಇದೆ. ಸೊ ಒಬ್ಬ ಪರ್ಸನ್ ಇಂಡಿಯಾದಲ್ಲಿ 600 ml ಆಯಿಲ್ ಕನ್ಸ್ಯೂಮ್ ಮಾಡ್ತಿದ್ದಾನೆ. ಸೊ ಆ ತರ ನೋಡ್ತಿರ್ಬೇಕಾದ್ರೆ ನಮ್ಗೆ ಈ ಆಯಿಲ್ ಡಿಪೆಂಡೆನ್ಸಿ ಒಂದು ನಮ್ಮಲ್ಲಿ ಇಲ್ದೇ ಇರೋದಕ್ಕೆ, ಎರಡನೇದು ನಮ್ಮ ಇಂಡಸ್ಟ್ರಿಯಲೈಸೇಷನ್ಗೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ, ಡೆವಲಪಿಂಗ್ ಕಂಟ್ರಿ ಆಗ್ತಿರೋದಕ್ಕೆ, ಅದರಲ್ಲೂ ನಮ್ದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ತರ್ತಿದ್ದೀವಿ, ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೀವಿ. ಅದರಲ್ಲೂ ಘಾಟಿ ಶಕ್ತಿ ಬಂದಿದೆ. ಈ ಘಾಟಿ ಶಕ್ತಿಗೆ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಎಲ್ಲದಕ್ಕೂ ಆಯಿಲ್ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಅದ್ರ ಜೊತೆಗೆ ನಾವು ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಅಂತ ಹೇಳ್ತೀವಿ. ನಾವು ಈ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ರೀಸೆಂಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಎನಫ್ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಏನಿದು ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ಅಂದ್ರೆ, ನಾವು 1990 ನೋಡಿದಾಗ ಇಂಡಿಯಾದಲ್ಲಿ ಅಕಸ್ಮಾತ್ ಆಯಿಲ್ ಕಟ್ ಡೌನ್ ಆಯ್ತು, ಇಂಪೋರ್ಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಆ ತರ ಇದ್ದಾಗ ಮ್ಯಾಕ್ಸಿಮಮ್ 3 to 4 days ನಾವು ಸಸ್ಟೈನ್ ಆಗ್ತಿದ್ವಿ. ಇವಾಗ ಏನಾಗಿದೆ, ಅಪ್ ಟು 35 to 40 days ವರೆಗೂ ವಿ ಕ್ಯಾನ್ ಸಸ್ಟೈನ್ ವಿತೌಟ್ ಇಂಪೋರ್ಟಿಂಗ್ ಆಯಿಲ್. ಬಟ್ ಅದು 90 days 180 days ಹೋದ್ರೆ ಸೇಫರ್ ಇರುತ್ತೆ. ಕೆಲವು ಎಕನಾಮೀಸ್, ಯಾರು USA ಅವರೆಲ್ಲ, ದೇ ಹ್ಯಾವ್ ವಂಡರ್ಫುಲ್ ಸ್ಟ್ರಾಟಜಿಕ್ ರಿಸರ್ವ್ಸ್ ಆಫ್ ಆಯಿಲ್. ಅದ್ರ ಜೊತೆಗೆ ದೇ ಹ್ಯಾವ್ ಡೈವರ್ಸಿಫೈಡ್ ದೇರ್ ಇಂಪೋರ್ಟ್ಸ್ ಆಲ್ಸೋ. ಮತ್ತೆ ನ್ಯೂಕ್ಲಿಯರ್ ಎನರ್ಜಿ ಇದೆ ಅವ್ರಿಗೆ, ಮತ್ತೆ ಸೋಲಾರ್ ಎನರ್ಜಿ ಟೆಕ್ನಾಲಜಿ ಚೆನ್ನಾಗಿದೆ ಅವ್ರ ಹತ್ರ. ಸೊ ನಾವು ಆ ತರ ಮಾಡ್ಕೊಂಡ್ರೆ ನಮಗೂ ಯುಟಿಲೈಸೇಷನ್ ಆಗ್ತಾ ಹೋಗುತ್ತೆ. ಸೊ ಆರ್ ವಿ ಇನ್ ದ ರೈಟ್ ಪಾತ್ ಸರ್? ನಾವು ಇವಾಗ ಗವರ್ಮೆಂಟ್ ಸ್ಕೀಮ್ಸ್ ಎಲ್ಲ ನೋಡ್ತಾರೆ. ಸೊ ಮೇ ಬಿ ವಿತ್ ಇನ್ 10 or 20 years we will diversify our oil imports market. 100%. ಈಗ ನಾವು ಸೋಲಾರ್ ಮಿಷನ್ ಏನ್ ಮಾಡ್ತಾ ಇದ್ದೀವಿ, ಈ ರಿನ್ಯೂವಬಲ್ ಎನರ್ಜಿಗೆ ಏನಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಅದ್ರ ಜೊತೆಗೆ ಇವಿಗ್ ಬಂದಿರೋದಾಗ್ಲಿ. ಅದರ್ ದನ್ ದಟ್ ವಾಟ್ ಇಸ್ ಹ್ಯಾಪನ್, ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಮಾಡ್ತಾ ಇರೋದು. ಇಫ್ ಯು ಸಿ ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ 25 cities have metros ಆಗ್ಲಿ ಅಲ್ವಾ? ಸೊ ದಟ್ ಈಸ್ ಅ ಗುಡ್ ನಂಬರ್ ಅಲ್ವಾ? ಮತ್ತೆ ವೆನ್ ಇಟ್ ಕಮ್ಸ್ ಟು ವಿ ಆರ್ ಯುಟಿಲೈಸಿಂಗ್ ಏನದು ಎಫಿಷಿಯಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗ್ಲಿ, ಬಸ್ಸಸ್, ಇವಿ ಬಸ್ಸಸ್ ಬಂದಿದೆ, ನಮ್ ಬೆಂಗಳೂರಲ್ಲೇ ನೋಡಿರ್ಬೋದು. ಇವೆಲ್ಲ ನೋಡ್ತಿದ್ರೆ ಅದ್ರ ಜೊತೆಗೆ ವಿ ಆರ್ ಯುಟಿಲೈಸಿಂಗ್ ಸೋಲಾರ್ ಕುಕ್ಕರ್ಸ್, ಮತ್ತೆ ಅವಾಗ LPG ಯುಟಿಲೈಸೇಷನ್ ಕಮ್ಮಿ ಆಗತ್ತೆ. ಸೊ ವಿ ಆರ್ ಡೈವರ್ಸಿಫೈಯಿಂಗ್ ಅವರ್ ಸೋರ್ಸಸ್ ಮೆನಿ ವೇಸ್. ಸೊ ಇದೆಲ್ಲ ನಮ್ಮ ಸ್ಕೀಮ್ಸ್ ಕೂಡ ಯೂಸ್ಫುಲ್ ಆಗ್ತಾನೆ ಇದೆ ಇದಕ್ಕೆ. Ethanol blending also, Alva. biogases, Yes. all that is. Biogases, ethanol blending is wonderful add-ons ಇದಕ್ಕೆ. So can behavioral change by citizens meaningfully reduce Indian oil imports? So ಇವಾಗ ಇದೆಲ್ಲ it's very easy to talk, but ನಮ್ಮಲ್ಲಿ ಆ behavioral changes ಬರುತ್ತಾ? ಬರಬೇಕು. ನಾವ್ ಯಾವಾಗ್ಲೂ ವಿಕಸಿತ್ ಭಾರತ್ ಬಗ್ಗೆ ಮಾತಾಡ್ತೀವಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಿದೀವಿ. ಈಗ ಹೊಸದಾಗಿ ಹೊಸ ವರ್ಡ್ ಆಡ್ ಆನ್ ಆಗಿದೆ, ಸಬ್ಕಾ ಪ್ರಯಾಸ್ ಅಂತ. ಏನಿದು ಸಬ್ಕಾ ಪ್ರಯಾಸ್ ಅಂದ್ರೆ, ಎಲ್ಲಾರ್ದು ಒಂದು ಪರಿಶ್ರಮ ಬೇಕಾಗತ್ತೆ. ಒಂದು ದೇಶನ ಕಟ್ಟೋದು, ಒಂದು ದೇಶನ ಇಂಪ್ರೂವ್ ಮಾಡೋದು, ಒಂದು ಎಕನಾಮಿನ ಸ್ಥಿರತೆಗೆ ತರೋದು ಬರೀ ಗೌರ್ಮೆಂಟ್ ಕೆಲಸ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಿಟಿಸನ್ ಕೆಲ್ಸನೂ ಆಗತ್ತೆ. ಇದಕ್ಕೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಜರ್ಮನಿ ಪೋಸ್ಟ್ ಫಸ್ಟ್ ವರ್ಲ್ಡ್ ವಾರ್ ಆಗಿರ್ಬೋದು, ಅಥವಾ ಜಪಾನ್ ಬೆಸ್ಟ್ ಎಕ್ಸಾಂಪಲ್. ಹಿರೋಶಿಮಾ ನಾಗಸಾಕಿ ಸೆಕೆಂಡ್ ವರ್ಲ್ಡ್ ವಾರ್ ಅಟ್ಯಾಕ್ ಆದ್ಮೇಲೆ ಜಪಾನ್ ಎಕನಾಮಿ ಒನ್ ಆಫ್ ದ ವರ್ಲ್ಡ್ಸ್ ಟಾಪ್ ಎಕನಾಮಿಗೆ ರಿಕವರ್ ಆಗೋದಕ್ಕೆ ಒಂದು ಗವರ್ಮೆಂಟ್ ಒಂದೇ ಅಲ್ಲ, ಜನರಲಿ ಆ ನ್ಯಾಷನಲಿಸಮ್ ಏನಿತ್ತು, ನನ್ ದೇಶ ವಾಪಸ್ ಬರ್ಬೇಕು, ಇಟ್ ಶುಡ್ ಬಿ ದ ಬೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್ ಅನ್ನೋ ಫೀಲ್ ಏನಿತ್ತು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಂಟ್ರಿ ಗ್ರೋ ಆಗೋದಕ್ಕೆ ಅದ್ರಲ್ಲಿರೋ ನ್ಯಾಚುರಲ್ ರಿಸೋರ್ಸಸ್ಗಿಂತ ಅದ್ರಲ್ಲಿರುವಂತ ಸಿಟಿಸನ್ಸ್ ಮ್ಯಾಟರ್ ಆಗ್ತಾರೆ.
Why is USA number one? Because of the citizens, not because of the resources in USA. ಸೊ ಅದೇ ತರ ಇಂಡಿಯಾಗೂ ಈ ಒಂದು ಬಿಹೇವಿಯರ್ ಚೇಂಜ್ ನಾವೇನ್ ಮಾಡ್ತೇವೆ ಅದು ಈ ಕ್ರೈಸಿಸ್ ಟೈಮ್ ಅಲ್ಲಿ ವಿ ಆರ್ ನಾಟ್ ಆಸ್ಕಿಂಗ್ ಬಿಹೇವಿಯರ್ ಚೇಂಜ್ ಯಾವಾಗ್ಲೂ. ಸೊ ಈ ಬಿಹೇವಿಯರ್ ಚೇಂಜ್ ಕ್ರೈಸಿಸ್ ಅಲ್ಲಿ ಸಿ 140 ಬಿಲಿಯನ್ ಪೀಪಲ್ ಅಲ್ವಾ, ಅದ್ರಲ್ಲಿ 10% ಅಂದ್ರು 14 crore people, 1.4 billion andra, so 14 crore people. So 14 crore people is almost like fifth largest country's population. So 10% jana behavior change madutru, we will be like huge, makes a huge difference because India is a massive country. ಸೊ ಕನ್ಕ್ಲೂಷನ್ ಏನ್ ಹೇಳ್ತಿದ್ದೀರಾ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಕ್ಯಾನ್ ಮೇಕ್ ಆರ್ ಬ್ರೇಕ್ ದ ಸೊಸೈಟಿ. Exactly. That's what world history has told us. World economics now past all noduttare. It is always this human resources played a vital role for improvement of the economy. So next question, is India's public transport system ready for large scale behavioral transformation? India's public transport system. So ಏನಾಗ್ತದೆ when we observe ಅರ್ಬನ್ ಏರಿಯಾದಲ್ಲಿ, ರೂರಲ್ ಏರಿಯಾದಲ್ಲಿ ಮೇಜರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋದು ಮೋರ್ ದನ್ 70% ರೂರಲ್ ಪೀಪಲ್ ಆರ್ ಡಿಪೆಂಡೆಂಟ್ ಆನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಸೊ ಅರ್ಬನ್ ಅಲ್ಲಿ ದ ನಂಬರ್ ಇಸ್ ಲಿಟಲ್ ಸ್ಲೈಟರ್ಲಿ ಲೋವರ್, 65% ಆಫ್ ಡಿಪೆಂಡೆಂಟ್ ಆನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಒಂದು. ಎರಡನೇದು, let's see the number of vehicles in Bangalore alone. So when we saw recently 2023 ಅಲ್ಲಿ ನಮ್ಮ DCM ಅವ್ರು ಏನ್ ಹೇಳ್ತಾರೆ, ಬ್ಯಾಂಗ್ಳೂರ್ ಸರ್ಪಾಸಸ್ ಡೆಲ್ಲಿ ಹೈಯೆಸ್ಟ್ ನಂಬರ್ ಆಫ್ ವೆಹಿಕಲ್ಸ್, ಕಾರ್ಸ್ ರಿಜಿಸ್ಟರ್ಡ್ ಅಲ್ಲಿ. ಸೊ ಬ್ಯಾಂಗ್ಳೂರ್ ಇಸ್ ನೌ 2023 ಡೇಟಾ ಪ್ರಕಾರ 22,30,000 ವೆಹಿಕಲ್ಸ್ ರಿಜಿಸ್ಟರ್ ಆಗಿದೆ, ಕಾರ್ಸ್, ಪ್ರೈವೇಟ್ ಓನ್ ಕಾರ್ಸ್. ಸೊ ಬ್ಯಾಂಗ್ಳೂರಲ್ಲಿ ಈ ಪ್ರೈವೇಟ್ ಓನ್ ಕಾರ್ಸ್ ತುಂಬಾ ಜಾಸ್ತಿ ಆಗಿರೋದಕ್ಕೆ ಮೇಜರ್ ಒನ್ ಆಫ್ ದ ರೀಸನ್ ವಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಈಗ ಏನಾಗಿದೆ, ಅದೇ ಬ್ಯಾಂಗ್ಳೂರಲ್ಲಿ BMTC, KSRTC, ಸಬರ್ಬನ್ ರೈಲ್ವೇಸ್, ಮೆಟ್ರೋ ರೈಲ್ವೇಸ್, ಆಗ್ಲೇ ಹೇಳ್ದಂಗೆ ಮೋರ್ ದನ್ 25 cities ಆರ್ ಮೆಟ್ರೋಸ್. ಅದ್ರ ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದಿದ ತಕ್ಷಣ ನಾವು ತುಂಬಾ ಜನ ಬರೀ ಬಸ್ಸಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಆಟೋ ರಿಕ್ಷಾ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಈವನ್ ಯುವರ್ ಓಲಾ, ಊಬರ್, ಕ್ಯಾಬ್ಸ್ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಈವನ್ ರ್ಯಾಪಿಡೋ ಇಸ್ ಒನ್ ಆಫ್ ದ public transportation. So ivella consider madre we have good enough public transportation. So roads ಜಾಸ್ತಿ ಆದಷ್ಟು public transportation, it can be private, it can be public, both. And the government owned transportation system, private public transportation system, Ola, Uber ಎಲ್ಲ private. Most of the people ಏನ್ ಅನ್ಕೊಂತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದಿದ ತಕ್ಷಣ ಗವರ್ಮೆಂಟ್ ಅಂತಾನೆ ಯೋಚನೆ ಮಾಡ್ತಾರೆ. ಸಿ ವೆನ್ ಯು ಟ್ರೈ ಟು ಗೋ ಫಾರ್ ಓಲಾ, ಊಬರ್ ಅಲ್ಲಿ ಕ್ಯಾಬ್ಗಳಲ್ಲಿ ಹೋದಾಗ ನಿಮ್ಗೆ ಅದರಲ್ಲಿ ಕೂಡ ವಾಟ್ ಹ್ಯಾಪನ್ಸ್, ಯು ಆರ್ ಸೇವಿಂಗ್ ಫ್ಯೂಯಲ್ ದೇರ್ ಆಲ್ಸೋ indirectly, alva. So that's what they meant by public transportation. So yes, it is good, effective in urban transportation. Yakandre highest consumer of oil is urban areas itself. Major urban areas, Delhi, Mumbai, inta kade public transportation ಚೆನ್ನಾಗಿದ್ರು ಸಾಕು, not necessarily everywhere else. ಯಾಕಂದ್ರೆ number of commuters ಬೇರೆ ಕಡೆ ಕಮ್ಮಿ ಆಗ್ತಾ ಹೋಗ್ತದೆ. Sir, and Nam Pradhan Mantri he also mentioned about shifting towards electric vehicles. Ivaga, if is India replacing oil dependency with lithium ಮತ್ತೆ rare earth dependency now? It's just like one import in the now ಇನ್ನೊಂದು import shift ಆಗ್ತದೆ. This is a wonderful question. ಏನಾಗುತ್ತೆ, ತುಂಬಾ ಜನ ಅನ್ಕೊಂಡ್ರು EV is a wonderful supplement for oil reserves ಗೆ, crude oil ಗೆ wonderful supplement petrol diesel ಅಂತ. But other side, when we observe this, electric vehicles ಗೆ ರೇರ್ ಅರ್ತ್ ಮೆಟೀರಿಯಲ್ ಮೈನಿಂಗ್ ವಿ ನೀಡ್ ಎನರ್ಜಿ ಒಂದು. ಎರಡನೇದು, ರೇರ್ ಅರ್ತ್ ವೆಹಿಕಲ್ಸ್ ಗೆ ಬೇಕಾಗಿರುವಂತ ಕೆಲವು ರೇರ್ ಅರ್ತ್ ಮೆಟೀರಿಯಲ್ಸ್ ಕೆಲವು ಅವೈಲಬಿಲಿಟಿ ಕೂಡ ರಿಸ್ಟ್ರಿಕ್ಟೆಡ್. ಬಿಕಾಸ್ ಆಫ್ ದೇರ್ ಅವೈಲಬಿಲಿಟಿ ಇಸ್ ಲೆಸ್, ದೇ ಆರ್ ಕಾಲ್ಡ್ ರೇರ್ ಅರ್ತ್ ಮೆಟೀರಿಯಲ್ಸ್. ಅದು ಇಂಡಿಯಾ ಒಂದೇ ಅಲ್ಲ, ಆಲ್ಮೋಸ್ಟ್ ಆಲ್ ಕಂಟ್ರೀಸ್ ಆರ್ ಡಿಪೆಂಡೆಂಟ್ ಆನ್ ಚೈನಾ, ಡಿಪೆಂಡೆಂಟ್ ಆನ್ ತೈವಾನ್, ರಷ್ಯಾ ಆರ್ USA, ವೇರ್ ಎಲ್ಲರೂ ಡಿಪೆಂಡ್ ಆಗಿದೆ. ನಾವು ಒಂದೇ ಅಲ್ಲ, ಇಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ಇಟ್ ಇಸ್ ಇನ್ ನ್ಯಾಚುರಲ್ ರಿಸೋರ್ಸಸ್ ಬೇರೆ ಕಡೆ ಇದೆ. ಬಟ್ ವಾಟ್ ವಿ ಕುಡ್ ಡೂ ಇಸ್ ರೀಸೈಕಲ್.
ಸೊ ರೀಸೈಕಲ್ ಇಸ್ ದ ಕೀ ಹಿಯರ್. ಸೊ ನಾವು ಬ್ಯಾಟ್ರಿ ಏನಾಗುತ್ತೆ, ಈಗ ಬ್ಯಾಟ್ರಿ ಲೈಫ್ ಜಾಸ್ತಿ ಆಗಿದೆ, 7 years 10 years ಬ್ಯಾಟ್ರಿ ಲೈಫ್ ಜಾಸ್ತಿ ಆಗಿದೆ. ಐ ಮೀನ್ ಯು ಕ್ಯಾನ್ ರೀಯುಟಿಲೈಸ್ ಸೇಮ್ ರೇರ್ ಅರ್ತ್ ಮೆಟೀರಿಯಲ್ಸ್ ಫಾರ್ 7 to 10 years. ಅದಾದ್ಮೇಲೆ ವಿ ಕ್ಯಾನ್ ರೀಚಾರ್ಜ್ ದಮ್, ವಿ ಕ್ಯಾನ್ ಅಗೇನ್ ರಿಯೂಸ್ ಇಟ್, ಕಮಿಂಗ್ ಔಟ್ ವಿತ್ ದಟ್ ಸಸ್ಟೈನಬಿಲಿಟಿ ಟೆಕ್ನಾಲಜಿ ತಂದು ಬಿಡ್ತೀವಿ ಅದಕ್ಕೆ. ಬಟ್ ರೈಟ್ ನೌ 26 budget ಕೂಡ they had mentioned about this recycle economy. yes, recycle economy is one of the very important thing when we get into EV. Yeah. Alva. And also now we have corridors, sir, rare earth mineral corridors kuda focus. We have identified the rare earth mineral corridors. So adರಲ್ಲಿ that will become EV center ಆಗೋ chances ಇದೆ ನಮ್ದು ಅಲ್ವಾ. Over that demand is very high. We are the best market. People will come and invest in Indiaದಲ್ಲೇ ಟೆಕ್ನಾಲಜಿ ಅಂತ ತರಬೇಕಷ್ಟೇ ನಾವು. And he has also said about avoid foreign travels anta mention Exactly. ಮಾಡಿದ್ರು. He has literally requested the citizens of our country. Yes. So how does this impact India's foreign exchange reserves, sir? Wonderful question. ಏನಾಗುತ್ತೆ, when we observe 2024 data, ಅದು Ministry of Tourism ಕೊಡುತ್ತೆ, we imported 18 to 19 billion dollars of foreign travels. Actually, when we travel abroad, it is called imports. Okay, ನಾವು ಟ್ರಾವೆಲ್ ಅಬ್ರಾಡ್ ಆದಾಗ ಇಂಪೋರ್ಟ್ಸ್ ಆಗುತ್ತೆ. ಸೊ ಅವಾಗ ಆಲ್ಮೋಸ್ಟ್ ಲೈಕ್ $19 billion ಅಷ್ಟು ದುಡ್ಡು ಇಂಡಿಯನ್ಸ್ ಫಾರಿನ್ ಅಲ್ಲಿ ಸ್ಪೆಂಡ್ ಮಾಡಿದ್ದಾರೆ. ಕೆನ್ ದೇ ಸ್ಪೆಂಡ್ ಇಟ್ ಇನ್ ರುಪೀಸ್ ಅಲ್ಲಿ? No, ಯಾವ್ದ್ರಲ್ಲಿ ಸ್ಪೆಂಡ್ ಮಾಡ್ಬೇಕಾಗತ್ತೆ? foreign currency. ಡಾಲರ್ ಅಲ್ಲೇ ಸ್ಪೆಂಡ್ ಮಾಡ್ತೀವಿ. ಸೊ ಅಂದ್ರೆ ಇಂಡಿಯನ್ಸ್ ಏನ್ ಮಾಡ್ತಾ ಇದಾರೆ, ನಮ್ ಇಂಡಿಯನ್ ರುಪೀಸ್ ನ ಡಾಲರ್ ಕನ್ವರ್ಟ್ ಮಾಡ್ಕೊಂಡು ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಮಾಡಿ ಫಾರಿನ್ ಅಲ್ಲಿ ಟ್ರಿಪ್ಸ್ ಹೋಗ್ತಿದ್ದಾರೆ. ಅದ್ರ ಬದಲು ವಿ ಹ್ಯಾವ್ ವಂಡರ್ಫುಲ್ ಪ್ಲೇಸಸ್ ಇನ್ ಇಂಡಿಯಾ. ಸೊ ನೀವು ಮಾಲ್ಡೀವ್ಸ್, ಮಾರಿಷಿಯಸ್, ಏನೇನು ನೀವು ಐಲ್ಯಾಂಡ್ ಕಂಟ್ರೀಸ್ ಹೋಗ್ಬೇಕು ಅನ್ಕೊಂಡಿದ್ದೀರಾ, ದಟ್ ಕ್ಯಾನ್ ಬಿ ರಿಪ್ಲೇಸ್ ಬೈ ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್. ಅಮೇಸಿಂಗ್ ಕೋರಲ್ ರೀಫ್ಸ್ ಬೇಕಾ? ಲಕ್ಷದ್ವೀಪ್ ಇಸ್ ಅ ಕೋರಲ್ ಐಲ್ಯಾಂಡ್. You want snow? Nowhere else other than Himachal Pradesh, Uttarakhand, Arunachal Pradesh, Tawang. It is like Switzerland. That's why you want to go for any of this. Goa is one of the best tourist place. We have desert tourism, adventure tourism. Domestic tourism itself is amazing. Northeast is still not explored properly, sir. Exactly. ನಿಮ್ಗೆ ಮಿಜೋರಾಮ್ or Manipur, Meghalaya, very clean cities, amazingly clean there. We can have domestic tourism, destination marriage, ಗೋವಾದಲ್ಲಿ ಮಾಡ್ಕೊಳ್ಳಿ, ಡೆಸ್ಟಿನೇಷನ್ ಮ್ಯಾರೇಜ್ ಮಣಿಪುರಲ್ಲಿ ಹಾಕ್ಲಿ, ಶಿಮ್ಲಾಗ್ ಹೋಗಿ ಡೆಸ್ಟಿನೇಷನ್ ಮ್ಯಾರೇಜ್ ಬೇಕು ಅಂದ್ರೆ ಯು ಸ್ಪೆಂಡ್ ದಟ್ ಆಲ್ಮೋಸ್ಟ್ $19 billion ಇನ್ ಇಂಡಿಯಾ. ಅವಾಗ ನಮ್ಗೆ ಡಾಲರ್ ಡಿಪ್ರಿಶಿಯೇಟ್ ಆಗುತ್ತೆ, ರುಪಿ ಅಪ್ರಿಶಿಯೇಟ್ ಆಗುತ್ತೆ. ದಟ್ಸ್ ವಾಟ್ ಹಿ ಮೆಂಟ್. ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಇಲ್ಲೇ ಮಾಡ್ಕೊಳ್ಳಿ ಅಂತ. ಇಲ್ಲಿ ಕ್ವಶನ್ ಅರೈಸ್ ಆಗ್ಬೋದು, ಚಾಯ್ಸಸ್. Yeah. ಸಿ, you should have choices when there is peace and everything is normal, not during crisis. Crisis ಅಲ್ಲಿ choices ಗಿಂತ ಏನ್ ಇಂಪಾರ್ಟೆಂಟ್ ಆಗತ್ತೆ, ಸಸ್ಟೈನಬಿಲಿಟಿ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ? So in this case, I think so influencers will play an important role. ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಏನ್ ಮಾಡ್ಬೋದು, ನೆಗೆಟಿವ್ ಆಗೂ ಹೇಳ್ಬೋದು, ಪಾಸಿಟಿವ್ ಆಗೂ ಹೇಳ್ಬೋದು. ಸೊ ಇಟ್ ಈಸ್, ನಾವೇನು ಬಿಹೇವಿಯರ್ ಚೇಂಜ್ ಏನಂತ ಹೇಳ್ತಾ ಇದ್ದೀವಿ, ಅದನ್ನ ಇಂಪಾರ್ಟೆಂಟ್ ಆಗಿ ಇನ್ಫ್ಲೂಯೆನ್ಸರ್ಸ್ ಪಾಸಿಟಿವ್ ಆಗಿ ತಗೋಬೇಕಾಗತ್ತೆ. ಯಾಕಂದ್ರೆ ಇನ್ಫ್ಲೂಯೆನ್ಸರ್ಸ್ ಹ್ಯಾವ್ ಮೋರ್ ಪೊಟೆನ್ಶಿಯಲ್ ಟು ಇನ್ಫ್ಲೂಯೆನ್ಸ್ ಬಿಹೇವಿಯರ್ ಚೇಂಜ್ ದೆನ್ ಮೆನಿ ಅದರ್ ಪೊಲಿಟಿಕಲ್ ಲೀಡರ್ಸ್ ಆಲ್ಸೋ. ಯಾಕಂದ್ರೆ ಕೆಲವು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಲೋಕಲ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋರು ಇರ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ದೇ ಶುಡ್ ನಾಟ್ ಪೊಲಿಟಿಸೈಸ್ ದಿಸ್ ಇಶ್ಯೂ. ಯಾಕಂದ್ರೆ ವಿ ಆರ್ ಅಂಡರ್ ಕ್ರೈಸಿಸ್. ಪೊಲಿಟಿಸೈಸ್ ಮಾಡೋದ್ ಬಿಟ್ಟು ದೇ ಶುಡ್ ಥಿಂಕ್ ಅಬೌಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಅಪ್ರಿಸಿಯೇಷನ್ ಆಫ್ ಇಂಡಿಯನ್ ರುಪಿ ಯೋಚನೆ ಮಾಡಬೇಕು, ಮತ್ತೆ ಲೈಫ್ ಸ್ಟೈಲ್ ಚೇಂಜು, ಲಕ್ಸುರಿ ಐಟಮ್ಸ್ ಮೇಲೆ ನಾವು ಮಾತಾಡ್ತಾ ಇರೋದೇ ಹೊರತು ಎಸೆನ್ಷಿಯಲ್ ಬೇಸಿಕ್ ರಿಕ್ವೈರ್ಮೆಂಟ್ ಲೈಫ್ ಸ್ಟೈಲ್ ಚೇಂಜ್ ಕೇಳ್ತಿಲ್ಲ. The lifestyle change which is required is on your excess spending ಅಷ್ಟೇ. ಎಕ್ಸೆಸ್ ಸ್ಪೆಂಡಿಂಗ್ ನ ಕಮ್ಮಿ ಮಾಡಿ ಅಂತ ಹೇಳ್ತಿದ್ದಾರೆ. He is not asking you to carpool during emergency. ಕಾರ್ಪೂಲ್ ಯಾವಾಗ ಮಾಡಿ? ಆಫೀಸ್ಗೆ ಹೋಗೋ ಟೈಮಲ್ಲಿ. ಒಂದೇ ಆಫೀಸ್ಗೆ 4 ಜನ 4 ಕಾರಲ್ಲಿ ಹೋಗೋ ಬದಲು ಒಬ್ರು ಹೋಗ್ಲಿ. ಸೊ 3 ಕಾರ್ದು ಪೆಟ್ರೋಲ್ ಉಳಿಸ್ಕೊಂಡಂಗ ಆಗತ್ತೆ. ಅವಾಗ ನಮ್ಗೆ 240 million tons ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ 40 tons ಕಮ್ಮಿ ಆದ್ರೂ ಇಟ್ಸ್ ಅ ಹ್ಯೂಜ್ ಡಿಫರೆನ್ಸ್, ಇಂಪ್ಯಾಕ್ಟ್ ಆಗ್ತಾ ಹೋಗತ್ತೆ.
ಅಲ್ವಾ? ಸರ್ ಮತ್ತೆ ಗೋಲ್ಡ್ ಹಸ್ ಬಿಕಮ್ ದಿ ಹಾಟ್ ಟಾಪಿಕ್. ತುಂಬಾ ಜನಕ್ಕೆ ಏನ್ ಅನ್ಕೊಂಡಿದ್ದಾರೆ, ನಾರ್ಮಲಿ ಗೋಲ್ಡ್ ಅನ್ನೋದು ಬರೀ ಇಂಡಿಯನ್ಸ್ ವೇರ್ ಮಾಡ್ತಾರೆ, ಇಂಡಿಯಾದಲ್ಲೇ ಗೋಲ್ಡ್ ಇರೋದು ಅನ್ಕೊಂತಾರೆ. ಇಂಡಿಯಾದಲ್ಲಿ ಇರೋ ಗೋಲ್ಡ್ ಎಲ್ಲ ಎಲ್ಲಿದೆ? ಮನೆಗಳಲ್ಲಿ, ಬೀರುಗಳಲ್ಲಿ, ಕಬೋರ್ಡ್ಸ್ ಅಲ್ಲಿ ಇದೆ. ಸೊ ಬೇರೆ ದೇಶಗಳಿಂದ ನಾವು ಗೋಲ್ಡ್ ತರ್ತಾ ಇರೋದು. ನಾವು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಹೇಳುತ್ತೆ $80 billion ಗೋಲ್ಡ್ ಇಂಪೋರ್ಟ್ ಮಾಡ್ತಾ ಇದ್ದೇವೆ. $80 billion ಗೋಲ್ಡ್ ಇಂಪೋರ್ಟ್ ಮಾಡ್ತಿದ್ರೆ ನಮ್ಮ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಗಲ್ವಾ? ಅಲ್ವಾ? ಸೊ ಇದರಿಂದ ಡಿಪ್ರಿಶಿಯೇಟ್, ಒನ್ ಆಫ್ ದ ರೀಸನ್ ಟು ಡಿಪ್ರಿಶಿಯೇಟ್ ಇಸ್ ಆಲ್ಸೋ ಗೋಲ್ಡ್ ಇಂಪೋರ್ಟ್ ಅಲ್ವಾ? ಸೊ ಈ ಗೋಲ್ಡ್ ಇಂಪೋರ್ಟ್ಸ್ ಕಮ್ಮಿ ಆಗುತ್ತೆ, ನಾವು ಗೋಲ್ಡ್ ಕನ್ಸಂಪ್ಷನ್ ಕಮ್ಮಿ ಮಾಡುತ್ತೆ. ಸೊ ಗೋಲ್ಡ್ ಕನ್ಸಂಪ್ಷನ್ ಕಮ್ಮಿ ಮಾಡ, ಈಸ್ ನಾಟ್ ಆಸ್ಕಿಂಗ್ ಯು ಟು ರೆಡ್ಯೂಸ್ ಇಟ್, ಪೋಸ್ಟ್ಪೋನ್ ಇಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಕ್ರೈಸಿಸ್ ಆದ್ಮೇಲೆ ತಗೊಳ್ಳಿ ಗೋಲ್ಡ್ ಅಲ್ವಾ? ಕ್ರೈಸಿಸ್ ಆದ್ಮೇಲೆ ಗೋಲ್ಡ್ ತಗೊಳ್ಳಿ. ಇನ್ನೊಂದೇನ್ ಗೊತ್ತಾ, ನಾವು ಗೋಲ್ಡ್ ಕನ್ಸ್ಯೂಮ್ ಮಾಡೋದು ಕಮ್ಮಿ ಮಾಡಿದ್ರೆ ಪ್ರೈಸಸ್ ಕಮ್ಮಿ ಆಗತ್ತೆ. ಈಗ ಗೋಲ್ಡ್ ಯಾಕೆ ಅಷ್ಟು ಪ್ರೈಸ್ ಅಲ್ಲಿ ಇದೆ ಜನರಿಗೆ ಗೊತ್ತಿಲ್ಲ, ಡಿಮ್ಯಾಂಡ್ ಜಾಸ್ತಿ ಆಗಿರೋದಕ್ಕೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಟು ರೆಡ್ಯೂಸ್ ದ ಗೋಲ್ಡ್ ಪ್ರೈಸಸ್. ಸೊ ನೀವು ಏನು ಮಾಡೋಸ್ಬೇಕಿಲ್ಲ, ಒಂದ್ 6 ತಿಂಗಳು 3 ತಿಂಗಳು ಗೋಲ್ಡ್ ತಗೊಳ್ಳೋದನ್ನ ಪೋಸ್ಟ್ಪೋನ್ ಮಾಡಿದ್ರೆ 15,000 ಇರೋ ಗೋಲ್ಡ್ 12,000-13,000 ಬರುತ್ತೆ. ಆವಾಗ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಸೊ ಡಿಮ್ಯಾಂಡ್ ವಿಲ್ ಆಲ್ಸೋ ರೆಡ್ಯೂಸ್, ಪ್ರೈಸಸ್ ವಿಲ್ ರೆಡ್ಯೂಸ್. ಓವರ್ ದಟ್ ಇಂಪೋರ್ಟ್ಸ್ ಕಮ್ಮಿ ಆಗತ್ತೆ, BOP ಪ್ರಾಬ್ಲಮ್ ಆಗತ್ತೆ, ಮತ್ತೆ ಮೇಜರ್ಲಿ ಏನಾಗತ್ತೆ, ನಮ್ಗೆ ಡಿಪ್ರಿಸಿಯೇಷನ್ ಆಫ್ ಕರೆನ್ಸಿ ಆಗ್ತದೆ. ಅದನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಗೋಲ್ಡ್ ಇಂಪೋರ್ಟ್ಸ್ ಕಮ್ಮಿ ಮಾಡಕ್ ಹೇಳ್ತಾ ಇದಾರೆ, ಪೋಸ್ಟ್ಪೋನ್ ಮಾಡಕ್ ಹೇಳ್ತಿದಾರೆ. We can however invest in sovereign gold bonds. Sovereign gold bonds ಇದೆ, ಮ್ಯೂಚುವಲ್. ನಿಮ್ಗೆ ಇಫ್ ಯು ವಾಂಟ್ ಟು ಕ್ರಿಯೇಟ್ ಇಟ್ ಅನ್ ಅಸೆಟ್ ಔಟ್ ಆಫ್ ಇಟ್, ಮ್ಯೂಚುವಲ್ ಫಂಡ್ಸ್ ಇದೆ, ಸಾವರಿನ್ ಗೋಲ್ಡ್ ಬಾಂಡ್ಸ್ ಇದೆ, ಟೋಕನ್ಸ್ ಇದೆ, ETFs ಇದೆ, ಮೆನಿ ಅದರ್ ಥಿಂಗ್ಸ್ ಆರ್ ದ. ಗವರ್ಮೆಂಟ್ ಬಾಂಡ್ ತಗೊಂಡ್ಬಿಡಿ, ಬೆಸ್ಟ್ ಅಲ್ವಾ? More secure also. Yes, silver is an alternative. Again, silver prices ಕೂಡ is drastically increasing. So one problem with gold ಏನಂದ್ರೆ gold is culturally rooted in our society. So how the people will practically do it, sir? ವಂಡರ್ಫುಲ್. ಕಲ್ಚರಲಿ ರೂಟೆಡ್ ಆಗಿರೋದಕ್ಕೆ ಇನ್ನೊಂದು ಆಡ್ ಆನ್ ಮಾಡ್ಬೋದು. ಈಗ ಗೋಲ್ಡ್ ಕಲ್ಚರಲ್ ರೂಟ್ ಆಗಿದೆ, ಆರ್ನಮೆಂಟ್ಸ್ ತರ ತಗೊಂತೀವಿ, ಮತ್ತೆ ಅಕ್ಷಯ ತೃತೀಯಲ್ಲಿ ತಗೊಂತೀವಿ ಅಲ್ವಾ? ನಾವು ವಾಟ್ ಹ್ಯಾಪನ್ಸ್ ಇಸ್ ಯು ಕ್ಯಾನ್ ರೀಪ್ಲೇಸ್ ಇಟ್. ಏನ್ ಮಾಡ್ಬೋದು, ಗೋಲ್ಡ್ ತಗೊಳ್ಳೇಬೇಕಾ? ಮದ್ವೆಗಳು ತಗೊಳ್ಬೇಕು, ಮತ್ತೆ ಅಕ್ಷಯ ತೃತೀಯ ದಿವಸ ತಗೋಬೇಕು. ಟೇಕ್ ಆನ್ ದೋಸ್ ಡೇಸ್, ಆ ಅಕೇಶನ್ಸ್ ಅಲ್ಲಿ ಏನೇನ್ ತಗೋಬೇಕು ತಗೊಳ್ಳಿ. ವರಮಹಾಲಕ್ಷ್ಮಿ ಗೋಲ್ಡ್ ತಗೋಬೇಕಾ ತಗೊಳ್ಳಿ, ಬಟ್ ಅನ್ನೆಸರಿ ಬೈಯಿಂಗ್ ಬೇಡ. ಸುಮ್ನೆ ದುಡ್ಡಿದೆ ಅಂತ ಹೇಳಿ ಹೋಗಿ ಗೋಲ್ಡ್ ತಗೊಳ್ಳೋದು, ಇಲ್ಲ ನಂದು ಆನಿವರ್ಸರಿ ಬರ್ತಿದೆ ಗೋಲ್ಡ್ ಬೇಕು ಅನ್ನೋದು, ನಂದು ಬರ್ಡೇಗೆ ಗೋಲ್ಡ್ ಬೇಕು ಅನ್ನೋದು, ಈ ಸೀರೆಗೆ ಮ್ಯಾಚಿಂಗ್ ಗೋಲ್ಡ್ ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಸೊ ನೆಸೆಸರಿ ಇದ್ದಾಗ ಗೋಲ್ಡ್ ಬೈ ಮಾಡ್ಲಿ. ಕಲ್ಚರ್ ಲೆಟ್ ಇಟ್ ಬಿ ನೆಸೆಸರಿಲಿ ಯುಟಿಲೈಸ್ ಫಾರ್ ಕಲ್ಚರ್. ಅನ್ನೆಸೆಸರಿ ಬೈಯಿಂಗ್ ನ ಸ್ಟಾಪ್ ಮಾಡೋಣ ಅಂತ ಅಷ್ಟೇ, ಪೋಸ್ಟ್ಪೋನ್ ಮಾಡೋಣ, ಸ್ಟಾಪು ಬೇಡ. ಸರ್ ಇದರಲ್ಲಿ ಒಂದು ಡ್ರಾಬ್ಯಾಕ್ ವಾಟ್ ಐ ಆಮ್ ಸೀಯಿಂಗ್ ಇನ್ ನ್ಯೂಸ್ ಪೇಪರ್ ಅಂದ್ರೆ people of Surat, Gujarat, they will be more affected because of this gold and diamond industries, or bread and butter gets influencing out. See, what happens is this is other way. Now gold consumption ಮಾಡಿ baby. Other badu, can we have gold plated silver articles? It's the same workmanship ಅಲ್ವಾ? ಸೊ ಸೂರತ್ ಅಲ್ಲಿ ಏನಾಗ್ತದೆ, ದೀಸ್ ಆರ್ ದ ಪೀಪಲ್ ಗೋಲ್ಡ್ ಸ್ಮಿತ್ಸ್ ಜಾಸ್ತಿ ಇದಾರೆ, ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾ ಇದಾರೆ. ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಆರ್ಟಿಕಲ್ಸ್, ಸೊ ಯುವರ್ ಕಲ್ಚರ್ ಆಲ್ಸೋ ಇಸ್ ಮೆಟ್ ಅಂಡ್ ದೇ ಆರ್ ಆಲ್ಸೋ ಗೆಟಿಂಗ್ ವಾಟ್ ಎವರ್ ದ ಮನಿ ದೇ ವಾಂಟ್. And again, it is not hurting the economy. ಅಲ್ವಾ? Win-win situation ಆಗ್ತದೆ ಅಲ್ಲಿ. So gold plate industry ಆಚೆ ಬರುತ್ತೆ ಇವಾಗ. Again, already because of the high prices, this industry is already booming. So it is creating alternative jobs. So is India becoming more inward-looking economy? What's wrong in inward-looking economy when you're sustainable? Like we are going back, sir. Now, before liberalization, engidro. So, aren't you feeling that now we are going back to that?
ಸಿ ಇನ್ವರ್ಡ್ ಲುಕಿಂಗ್ ಎಕನಾಮಿನ ನಾವು ನೆಗೆಟಿವ್ ಆಗಿ ನೋಡ್ತಾ ಇದ್ದೇವೆ. ಸೊ ಇನ್ವರ್ಡ್ ಲುಕಿಂಗ್ ಎಕನಾಮಿ ದರ್ ಇಸ್ ಪಾಸಿಟಿವ್ ಆಲ್ಸೋ. ಎಕ್ಸಾಂಪಲ್, ವೆನ್ ವಿ ಸಿ 2009 US ಕ್ರೈಸಿಸ್, ಯುರೋಪೋ ಕ್ರೈಸಿಸ್, 2011 ಯುರೋ ಕ್ರೈಸಿಸ್ ಆದಾಗೆಲ್ಲ ಇಂಡಿಯಾಗೆ ಅಷ್ಟೊಂದು ಎಫೆಕ್ಟ್ ಆಗಿರ್ಲಿಲ್ಲ. ಯಾಕೆ? ಇಂಡಿಯಾ ಡಿಪೆಂಡೆಂಟ್ ಆನ್ USA ಇನ್ವೆಸ್ಟರ್ಸ್, ಯುರೋಪಿಯನ್ ಯೂನಿಯನ್ ಇನ್ವೆಸ್ಟರ್ಸ್ ವಾಸ್ ಲೆಸ್. ಇಂಡಿಪೆಂಡೆಂಟ್ ಎಕನಾಮಿ ಆಗಿತ್ತು. ನೀವು ಇನ್ವರ್ಡ್ ಅಂತ ಇದ್ದೀರಾ, ನಾನು ಇಂಡಿಪೆಂಡೆಂಟ್ ಎಕನಾಮಿ ಅಂತ ಇದ್ದೀನಿ. ಇದೆಲ್ಲ ಬೇರೆ ಕಂಟ್ರೀಸ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡ್ತದ. ಸೊ ಆ ಡಿಪೆಂಡೆನ್ಸಿ ಆನ್ ಇರಾನ್, ಇರಾಕ್, ಸೌದಿ ಅರೇಬಿಯಾ, UAE, USA, ಇವ್ರ ಹತ್ರ ನಾನು ಆಯಿಲ್ ತಗೊಂತಾ ಇರೋದು. ಸೊ ಇವ್ರ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗ್ತದೆ. ಇಂಡಿಪೆಂಡೆಂಟ್ ಎಕನಾಮಿ ಅನ್ಬೇಕು, ಇನ್ವರ್ಡ್ ಅಲ್ಲ ಇದು. So it's an independent economy. Others ಅಲ್ಲ. They've asked to reduce cooking oil consumption ಕೂಡ. ಯಾಕಂದ್ರೆ ಇಂಡೋನೇಷ್ಯಾ ಮೇಲೆ ಪಾಮ್ ಆಯಿಲ್ ಮೇಲೆ ಕನ್ಸ್ಯೂಮ್ ಮಾಡ್ತಾ ಇದ್ವಿ. ಅನ್ನೆಸೆಸರಿ ಫ್ರೈಡ್ ಫುಡ್ ಸಪೋಸ್ ಟು ಬಿ ಅವಾಯ್ಡೆಡ್ ಅಲ್ವಾ? ಅಂತದ್ರಲ್ಲಿ ನಾವು ಫ್ರೈಡ್ ಫುಡ್ ಜಾಸ್ತಿ ಆಗ್ತಾ ಇದೀವಿ. ಅಂಡ್ ಫ್ರೈಡ್ ಫುಡ್ ಇಸ್ ನಾಟ್ ಅಟ್ ಆಲ್ ಇಂಡಿಯನ್ ಕಲ್ಚರ್. ಇಟ್ ಈಸ್ ಅ ವೆಸ್ಟರ್ನ್ ಕಲ್ಚರ್. ಯಾಕಂದ್ರೆ ವೆಸ್ಟ್ ಅಲ್ಲಿ ಏನಾಗತ್ತೆ, ಅವ್ರಿಗೆ ಟೆಂಪರೇಟ್ ರೀಜನ್ ಅಲ್ಲಿ ಚಳಿಗಾಲ, ಅವ್ರಿಗೆ ಫ್ರೈಡ್ ಫುಡ್ ಬೇಕಾಗತ್ತೆ. ನಾವಿರೋದು ಟ್ರಾಪಿಕ್, ಸಬ್ ಟ್ರಾಪಿಕ್ ಅಲ್ಲಿ. ನಮ್ಗೆ ಬಾಯ್ಲ್ಡ್ ಫುಡ್, ಬಾಯ್ಲ್ಡ್ ಅಂದ್ರೆ ವಾಟರಿ ಫುಡ್ಸ್ ತಿಂತೀವಿ, ರಸಮ್ಮು, ಸಾಂಬಾರ್, ಆ ತರ ತಿನ್ಬೇಕು. ಸೊ ಇಟ್ಸ್ ಗುಡ್, ಆಕ್ಚುಲಿ ಇಟ್ಸ್ ಹೆಲ್ದಿ ಎಕನಾಮಿ. ಪಾಮ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು ಕಮ್ಮಿ ಮಾಡೋದು, ಕನ್ಸಂಪ್ಷನ್ ಕಮ್ಮಿ ಮಾಡೋದು. ನಾವು ಏನಾಗ್ತದ, ಪಾಮ್ ಆಯಿಲ್ ತಿಂತಿದೀವಿ, ಅದರಿಂದ ಒಬೆಸಿಟಿ ಬರುತ್ತೆ, ಮತ್ತೆ ಜಿಮ್ಗೆ ಹೋಗ್ತೀವಿ. ಅಗೇನ್ ಸ್ಟ್ರೆಂತ್ ಟ್ರೈನಿಂಗ್, ಡಯಟ್, ಪ್ರೋಟೀನ್, ಬೇರೆವೆಲ್ಲ ಮಾಡೋದು. ವಿ ಕ್ಯಾನ್ ಸ್ಟಾಪ್ ಪಾಮ್ ಆಯಿಲ್ ಕನ್ಸಂಪ್ಷನ್. All the things will stop. How is it inward? It is a healthy economy. It is an independent economy, not dependent on Indonesia, Malaysia for palm oil anymore. Actually, true, sir. Uncertain condition, it's always better to be independent. See, all we are doing is reduce the imports. Imports ಕಮ್ಮಿ ಆದಷ್ಟು ರುಪಿ ಅಪ್ರಿಶಿಯೇಟ್ ಆಗ್ತಾ ಹೋಗುತ್ತೆ. ರುಪಿ ಅಪ್ರಿಶಿಯೇಟ್ ಆದಾಗ ನಮ್ಗೆ we get crude oil at cheaper rates. So reduce your imports, diversify domestic products, domestic tourism irbodu. Instead of consuming palm oil or reducing palm oil, you can go for boiled food in India, alva. So destination marriages India ಮಾಡಿದಾಗ Indian economy grow ಆಗುತ್ತೆ, job creation ಆಗುತ್ತೆ. So we are ಇನ್ವರ್ಡ್ ಎಕನಾಮಿ ಅನ್ನೋದಕ್ಕಿಂತ ಇಂಡಿಪೆಂಡೆಂಟ್ ಎಕನಾಮಿ ಆಗ್ತಾ ಇದ್ದೀವಿ. True. It's a self-sustainable economy. Yes. We are shifting. ಹೌದು. So, is this appeal an extension of Atmanirbhar Bharat? It's an appeal extension of Gandhi's Swavalamban, Swarajya. ಸೊ ಅಲ್ಲಿಂದಾನೇ ಇವೆಲ್ಲ ಬಂದಿರೋದು ಅಲ್ವಾ? ಸೊ ಎವ್ರಿ ಕಂಟ್ರಿ ವಾಂಟ್ಸ್ ಟು ಬಿ ಇಂಡಿಪೆಂಡೆಂಟ್, ಸೆಲ್ಫ್ ಡಿಪೆಂಡೆಂಟ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ. ಆತ್ಮನಿರ್ಭರ್ ಇಸ್ ಒನ್ ಆಫ್ ದೋಸ್ ಥಿಂಗ್ಸ್. ಸೊ ಇವಾಗ ವೆನ್ ವಿ ಡೂ ದಿಸ್ ಥಿಂಗ್ಸ್, ಸೊ ಇಂಡಿಯನ್ ಕನ್ಸ್ಯೂಮರ್ ಶುಡ್ ಕನ್ಸ್ಯೂಮ್ ಇಂಡಿಯನ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಷ್ಟೇ ಅಲ್ವಾ? ಸೊ ಸ್ವಾವಲಂಬ ಭಾರತ್. ಸೊ ವಿ ಡಿಪೆಂಡ್ ಆನ್ ಅವರ್ ಸೆಲ್ಫ್, ನಾಟ್ ಆನ್ ಅದರ್ಸ್. ಸೊ ಎಕ್ಸ್ಟೆನ್ಷನ್ ಆಫ್ ಆತ್ಮನಿರ್ಭರ್ ಬಿಯಾಂಡ್ ದಟ್ ಕೂಡ ಹೇಳ್ಬೋದು. Okay. Next question, sir. Can nationalism successfully influence personal consumption behavior? ನ್ಯಾಷನಲಿಸಮ್, ಎಸ್. ಏನಾಗ್ತದೆ, ತುಂಬಾ ಜನ ನ್ಯಾಷನಲಿಸಮ್ ಅಂದಿದ ತಕ್ಷಣ ಒಂದೇ ಮಾತರಂ, ಜನಗಣಮನ ಹೇಳೋದು, ಫ್ಲಾಗ್ ಹಾಯ್ಸ್ ಮಾಡೋದು ನ್ಯಾಷನಲಿಸಮ್ ಅನ್ಕೊಂಡ್ಬಿಡ್ತಾರೆ. ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ನ್ಯಾಷನಲಿಸಮ್ ಇಸ್ ಬೈಯಿಂಗ್ ಇಂಡಿಯನ್ ಗೂಡ್ಸ್, ಬೈಯಿಂಗ್ ಇಂಡಿಯನ್ ಮೇಡ್ ಗೂಡ್ಸ್, ಇಂಡಿಯನ್ ಆರಿಜಿನ್ ಗೂಡ್ಸ್. ಅದು ಆಕ್ಚುಯಲ್ ನ್ಯಾಷನಲಿಸಮ್. ಸಿ ಹೌ ಪ್ರೌಡ್ ಎನ್ US ಪರ್ಸನ್ ಫಾರ್ ನೈಕಿ ಶೂಸ್. ಅದೇ ತರ ಇಂಡಿಯನ್ ಕೂಡ ಇಂಡಿಯನ್ ಪ್ರಾಡಕ್ಟ್ಸ್ ನ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಪ್ರೌಡ್ ತೋರಿಸಿದ್ರೆ ಆಕ್ಚುಯಲ್ ನ್ಯಾಷನಲಿಸಮ್ ಇಸ್ ದಟ್. ಸೊ ಡೆಫಿನೆಟ್ಲಿ ಕನ್ಸ್ಯೂಮರಿಸಮ್ ಇಸ್ ದ ಸ್ಟ್ರಾಂಗೆಸ್ಟ್ ವೇ ಆಫ್ showing nationalism. ನನಗೆ ಇನ್ಸ್ಟೆಡ್ ಆಫ್ ಟೆಲಿಂಗ್ ದಟ್ ಐ ಲವ್ ಇಂಡಿಯಾ, ನ್ಯಾಷನಲ್ ಆಂಥಮ್ ಅಂದ್ರೆ ನಂಗೆ ರೆಸ್ಪೆಕ್ಟ್ ಇದೆ, ಫ್ಲಾಗ್ ಹಾಯ್ಸ್ ಮಾಡ್ತೀನಿ, August 15 ಸೆಲೆಬ್ರೇಟ್ ಮಾಡ್ತೀನಿ, ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಿಗೆ ಇಂಡಿಯನ್ ಪ್ರಾಡಕ್ಟ್ಸ್ ತಗೊಂತೀನಿ, ಇಂಡಿಯನ್ ಪ್ರಾಡಕ್ಟ್ಸ್ ಮಾತ್ರನೇ ಯೂಸ್ ಮಾಡ್ತೀನಿ, ಇಂಡಿಯನ್ ಎಕನಾಮಿಗೆ ಮಾತ್ರನೇ ಬೂಸ್ಟ್ ಮಾಡಿಸ್ತೀನಿ. ಆಕ್ಚುಯಲ್ ನ್ಯಾಷನಲಿಸಮ್ ಅಂದ್ರೆ ಅದು. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬೂಸ್ಟ್ Indian economy.
So when we see all these things, behavioral change is targeted for BOP crisis ಆಗ್ಬಾರ್ದು, ಡಿಪ್ರಿಷಿಯೇಟ್ ಆಗ್ಬಾರ್ದು ಇಂಡಿಯನ್ ಕರೆನ್ಸಿ ಅಂತ ಹೇಳ್ಬಿಟ್ಟು. Sir, and one more thing. Recently, there was also reports that we are going back towards fragile economy. Fragile 5 economies ಇದ್ರಲ್ಲ, ಅಲ್ಲಿ I think so now India will also become another one to panic ಇತ್ತು. What is the criteria we call it a fragile economy? ಫ್ರೆಜೈಲ್ ಎಕನಾಮಿ ಅಂದ್ರೆ ಬೇರೆ ಒಂದು ಎಕನಾಮಿ ಮೇಲೆ ಡಿಪೆಂಡ್ ಆಗೋದು, ಬೇರೆ ಒಂದು ಕ್ರೈಟೀರಿಯಾಸ್ ಮೇಲೆ ಡಿಪೆಂಡ್ ಆಗೋದು, ಬೇರೆ ಒಂದು ರಿಸೋರ್ಸ್ ಮೇಲೆ ಡಿಪೆಂಡ್ ಆಗೋದು, ಬೇರೆ ಒಂದು ಇನ್ವೆಸ್ಟ್ ಮೇಲೆ ಡಿಪೆಂಡ್ ಆಗೋದು. ಸೊ ಡಿಪೆಂಡೆನ್ಸಿ ಮೇಕ್ಸ್ ಇಟ್ ಫ್ರೆಜೈಲ್. ಇಂಡಿಪೆಂಡೆನ್ಸಿ ವಿಲ್ ಸ್ಟ್ರೆಂಥನ್ ದ ಎಕನಾಮಿ, ವಿಲ್ ಮೇಕ್ ದ ಕೋರ್ ಸ್ಟ್ರಾಂಗರ್. ಸೊ ಅದ್ರಲ್ಲೂ ಕೂಡ ಇಫ್ ಅಟ್ ಆಲ್ we reduce our energy dependency on others, fragility ಕಮ್ಮಿ ಆಗುತ್ತೆ. ನಮ್ಮನ್ನ ಫ್ರೆಜೈಲ್ ಎಕನಾಮಿ ಅಂತ ಏನಕ್ಕೆ ಅಂತ ಇದ್ದಿತ್ತು, 85% of our economy imports of crude oil, energy was from imports. That's why we used to call fragile economy. So crude oil ಏನಾದ್ರು ಆಯ್ತು ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. And it also has impact on our forex reserve. Forex reserve ಅಲ್ವಾ. ಅದೇ ನಾವು ಎಕನಾಮಿನ ನಾವು ಏನದು ಕ್ರೂಡ್ ಆಯಿಲ್ ಕನ್ಸಂಪ್ಷನ್ ಕಮ್ಮಿ ಮಾಡಿದ್ರೆ ಡಿಪೆಂಡೆನ್ಸಿ ಕಮ್ಮಿ ಆದಂಗೆ ವೇರ್ ವಿ ಆರ್ ಬಿಕಮಿಂಗ್ ಫ್ರೆಜೈಲ್. ಅವ್ರು ಹೇಳ್ತಾ ಇದ್ದಿದ್ದು ವಾರ್ ಇಂದ ಇಂಡಿಯಾ ಫ್ರೆಜೈಲ್ ಎಕನಾಮಿ ಆಗತ್ತೆ. ನಾವು ಫ್ರೆಜೈಲ್ ಎಕನಾಮಿಯಿಂದ ಕಾಪಾಡ್ತಾ ಇದೀವಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜ್ ಅಲ್ವಾ. ಸೊ ವಿ ಆರ್ ನಾಟ್ ಫ್ರೆಜೈಲ್, ವಿ ಆರ್ ಗೋಯಿಂಗ್ ಟು ಬಿಕಮ್ ಎ ಸ್ಟ್ರಾಂಗರ್ ಎಕನಾಮಿ. ಸೊ ಈಗ ಅರ್ಥ ಆಯ್ತು ಅನ್ಸುತ್ತೆ ಹೌ ಅಮೇಸಿಂಗ್ ಇಟ್ ಈಸ್ ಟು ಹ್ಯಾವ್ ಎ ಲೈಫ್ ಸ್ಟೈಲ್ ಚೇಂಜ್. And everything is targeted so that ನಮ್ಮ ಒಂದು ಕರೆನ್ಸಿ ವ್ಯಾಲ್ಯೂನ ಅಪ್ರಿಶಿಯೇಟ್ ಮಾಡೋದಕ್ಕೆ. ಬೇರೆ ಅದು ಈ ಕ್ರೈಸಿಸ್ ಟೈಮಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ ಆಫ್ ಅಸ್ ಟು ಫಾಲೋ ದಿಸ್. ಚಾಯ್ಸಸ್ಗಿಂತ ಏನ್ ಇಂಪಾರ್ಟೆಂಟು, ಸಸ್ಟೈನಬಿಲಿಟಿ ಇಂಪಾರ್ಟೆಂಟು. ಚಾಯ್ಸಸ್ಗಿಂತ ಏನ್ ಇಂಪಾರ್ಟೆಂಟು, ನೇಷನ್ ಫಸ್ಟ್. ದಿಸ್ ಇಸ್ ಅ ಟೈಮ್. ಎಲ್ಲರೂ ಹೇಳ್ತಾರಲ್ವಾ, ದೇಶ ನಂಗೆ ಏನ್ ಕೊಡ್ತು ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್. This is the time to prove that you are nationalistic and give something for Indian economy. Well said, sir. Thank you for this explanation. Thank you so much.